ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಸರ್ಕಾರದ ಗೃಹಲಕ್ಷ್ಮಿ ಬಗ್ಗೆ ನನ್ನ ತಕರಾರಿಲ್ಲ, ಮಹಿಳೆಯರಿಗೆ ನೀಡುತ್ತಿರುವ 2,000ಕ್ಕೆ ವಿರೋಧವಿಲ್ಲ ಅಂತ ಮೈಸೂರಲ್ಲಿ ಕೇಂದ್ರ ಸಚಿವ ಕುಮಾರಸ್ವಾಮಿ ರಿಯಾಕ್ಟ್ ಮಾಡಿದ್ದಾರೆ. ಯೋಜನೆಯ ಮೂಲಕ 75,000 ಕೋಟಿ ನೀಡಿದ್ದಾರೆ, ಅದಕ್ಕೆ ಹಣವನ್ನ ಎಲ್ಲಿಂದ ತರ್ತಿದ್ದೀರಿ ಅಂತ ಎಚ್.ಡಿ. ಕುಮಾರಸ್ವಾಮಿ ಪ್ರಶ್ನೆ ಮಾಡಿದ್ದಾರೆ. ರಾಜ್ಯದ ಸಾಲ ಈಗ 8.24 ಲಕ್ಷ ಕೋಟಿಗೆ ತಲುಪಿದೆ. ಈ ವರ್ಷ ಹೊಸದಾಗಿ 1.32 ಲಕ್ಷ ಕೋಟಿ ಸಾಲ ಆಗಿದೆ. ಸರ್ಕಾರ ಮಾಡಿದ ಸಾಲದ ದುಡ್ಡು ಎಲ್ಲಿಗೆ ಹೋಗುತ್ತೆ ಅಂತ ಕಾಂಗ್ರೆಸ್ ಸರ್ಕಾರಕ್ಕೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಪ್ರಶ್ನೆ ಮಾಡಿದ್ದಾರೆ. ಇವರ ಶಕ್ತಿ ನಮ್ಮ ತಂದೆ ತಾಯಿಯಂದ್ರ ಪುಣ್ಯ ಇಲ್ಲ, ಗುರುಗಳು ಇದರ ಆಶೀರ್ವಾದ. 2 ಬಾರಿನೂ ನಾನು ಮುಖ್ಯಮಂತ್ರಿ ಇದ್ದಾಗ ಅತ್ಯಂತ ಕಡಿಮೆ ಅವಧಿಯಲ್ಲಿ ರೈತರ ಒಂದು ಬದುಕನ್ನ ನಾನೇನು ಹತ್ತಿರದಿಂದ ಕಾಣ್ತಾ ಇದ್ದೆ, ಸಾಲ ಮನ್ನಾ ಮಾಡ್ತಕ್ಕಂಥ ನಿರ್ಧಾರ ಮಾಡಿದೆ. ನಾನು ಸಾಲ ಮನ್ನಾ ಮಾಡ್ತಕ್ಕಂಥ ನಿರ್ಧಾರ ಮಾಡ್ತಕ್ಕಂಥದ್ದು ನಾನು ಘೋಷಣೆ ಮಾಡಿದಾಗ ಏನಿದೆ ದುಡ್ಡು ಅಂತಿದ್ರು. ನಾನು ಇವತ್ತು 2,000 ರೂಪಾಯಿ ಕೊಡ್ತಾ ಇರ್ತಕ್ಕಂಥದ್ದಕ್ಕೆ ಸರ್ಕಾರಕ್ಕೆ ನನ್ನ ನಾಡಿನ ಒಂದು ಮಹಿಳಾ ಸಮಾಜದ ನನ್ನ ತಾಯಂದಿರಿದ್ದೀರಿ, ನಾನು ಸರ್ಕಾರಕ್ಕೆ ಸಂಪೂರ್ಣವಾದಂಥ ಅಭಿನಂದನೆ ಸಲ್ಲಿಸ್ತೇನೆ. ಆದರೆ ನೀವೇನು ಹೇಳ್ತಾ ಇದ್ರಿ, ಪ್ರತಿ ವರ್ಷ ನಮ್ಮ ಮಹಿಳಾ ಮತ್ತು ಮಕ್ಕಳ ಇಲಾಖೆಯಿಂದ 28,000 ರೂಪಾಯಿ ಕೊಡ್ತೀವಿ, 28,000 ಕೋಟಿ. ಈ 3 ವರ್ಷದಲ್ಲಿ ಬಹುಶಃ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಸುಮಾರೊಂದು 75,000-80,000 ಕೋಟಿ ಕೊಟ್ಟಿದ್ದೀರಿ. ಸಾಲ ಎಲ್ಲಿ ಹೋಗ್ತಾ ಇದ್ದೇವೆ? ಇವತ್ತು 8,24,000 ಕೋಟಿ ಸಾಲಕ್ಕೆ ಹೋಗಿದ್ದೇವೆ. ಬಹುಶಃ ಮುಂದಿನ ವರ್ಷ, ಈ ವರ್ಷ ಏನು 1,32,000 ಕೋಟಿ ಸಾಲ ಮಾಡ್ತೀವಿ ಅಂತ ಹೇಳಿದ್ದಾರೆ. ಮುಂದಿನ ವರ್ಷದಷ್ಟೊತ್ತಿಗೆ 9.5-10 ಲಕ್ಷ ಕೋಟಿ ಸಾಲ ಆಗುತ್ತೆ. ಒಂದು ಸರ್ಕಾರ ನಡೀಬೇಕಾದ್ರೆ ಕ್ಯಾಪಿಟಲ್ ಅಸೆಟ್ ನಾವೇನು ಕ್ರಿಯೇಟ್ ಮಾಡ್ತೀವಿ ಅದು ಮುಖ್ಯ. ಕ್ಯಾಪಿಟಲ್ ಅಸೆಟ್ ಅನ್ನು ನಾವು ಎಲ್ಲಾದರೂ ಎಡವಿ ಹೋದಾಗ ಮುಂದಿನ ದಿನಗಳು ಅತ್ಯಂತ